ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡೋದು ನಾಳಿನ ಸಂಚಿಕೆ ಆಗಿರುತ್ತೆ ವೀಕ್ಷಕರೇ. ಸಂಚಿಕೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದರೆ, ಈಶ್ವರಿಗೆ ಶಿವರಾಮೇಗೌಡರು 1,00,00,000 ಚೆಕ್ ಕೊಡಬೇಕಾಗಿರುತ್ತೆ. ಅದನ್ನು ಅವ್ರ ತಮ್ಮ ಗೋವಿಂದ ಅವ್ರ ಕೈ ಕೊಟ್ಟಿರ್ತಾರೆ. ಗೋವಿಂದ ಅವರು ಈಶ್ವರಿಗೆ ಇನ್ನೇನು ಕೊಡಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ಅಮ್ಮಮ್ಮ ಇರ್ತಾರಲ್ಲ, ಅವರು ಇಸ್ಕೊಂಡು ಇಲ್ಲಿ ಕೊಡ್ಲಾ ಗೋವಿಂದ, ನಾನು ಇಟ್ಕೊಂಡಿರ್ತೀನಿ, ಇವರು ಮದುವೆ ಓಡಾಟ ಅದು ಇದು ಅಂತ ಓಡಾಡ್ತಾ ಇರ್ತಾರೆ. ಯಾಕೆ ಅವ್ರಿಗೆ ತೊಂದರೆ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಾರು, ನಾನೇ ಇಟ್ಕೊಂಡಿರ್ತೀನಿ, ಬೇಕಾದಾಗ ಕೊಡ್ತೀನಿ ಅಂತ ಅಮ್ಮಮ್ಮ ಇಸ್ಕೊತಾರೆ. ಅದಕ್ಕೆ ಈಶ್ವರಿ ಹೇಳ್ತಾರೆ, ಅಯ್ಯೋ ಅತ್ತೆ, ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾರೆ. ಅಮ್ಮಮ್ಮ ಹೇಳ್ತಾರೆ, ಇಲ್ಲ ಈಶ್ವರಿ, ನನಗೇನು ತೊಂದರೆ, ನೀವಾದರೂ ಮದುವೆ ಓಡಾಟದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀರ, ನಾನು ಒಂದು ತಾಯಿ ಕೂತಿರ್ತೀನಲ್ಲ, ನನಗೇನು ಅಂಥ ಮಹಾ ಕೆಲಸ ಇಲ್ವಲ್ಲ ಅಂತ ಹೇಳ್ತಾರೆ. ಆವಾಗ ಈಶ್ವರಿ ಸುಮ್ಮನೆ ಆಗ್ತಾರೆ. ಸುಭಾಷ್ ಮತ್ತು ಈಶ್ವರಿ ಇಬ್ಬರು, ಅಯ್ಯೋ ಕೈಗೆ ಬಂತದ್ದು ಬಾಯಿಗೆ ಬರ್ದಂಗೆ ಆಯ್ತಲ್ಲ ಅಂತ ಮಾತಾಡ್ಕೊತಾರೆ. ಇದನ್ನ ನೋಡಿ ವಿನಂತಿ ಮತ್ತು ಸಾವಿತ್ರಿಗೆ ತುಂಬ ಖುಷಿಯಾಗುತ್ತೆ. ಆಗ ಸಾವಿತ್ರಿ ಇದ್ದವ್ರು ವಿನಂತಿಗೆ ಹೇಳ್ತಾರೆ, ನೋಡೆ ನಮ್ಮಮ್ಮ ಕರೆಕ್ಟಾಗಿ ಕೆಲಸ ಮಾಡವ್ರೆ, ಈಗೇನಾದರೂ ಈ ಚೆಕ್ಕು ಈಶ್ವರಿ ಕೈಗೆ ಸಿಕ್ಬಿಟ್ಟಿದ್ರೆ ಅವಳು ಇವತ್ತೇ ತೊಗೊಂಡೋಗಿ ಚೆಕ್ನ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಂದು ಎಲ್ಲ ಹಾಳು ಮಾಡಿಬಿಡ್ತಿದ್ಲು. ನಮ್ಮಮ್ಮ ಇವತ್ತರ ಒಳ್ಳೆ ಕೆಲಸ ಮಾಡವಳೆ. ಅಪ್ಪ ದೇವ್ರೆ, ಆ ಚೆಕ್ಕು ದಯವಿಟ್ಟು ನಮ್ಮ ಅಮ್ಮನ ತವೇ ಇರೋ ಹಾಗೆ ಮಾಡಪ್ಪ, ಯಾವುದೇ ಕಾರಣಕ್ಕೂ ಅದು ಈಶ್ವರಿ ಕೈಗೆ ಸೇರಬಾರ್ದು ಅಂತ ವಿನಂತಿ ಸಾವಿತ್ರಿ ಅಂದ್ಕೊಳ್ತಾರೆ. ಈಶ್ವರಿ ಕೋಪದಿಂದ ಅನ್ಕೊತಾರೆ, ಇವಳು ಈಶ್ವರಿ ಯಾವುದೇ ಕಾರಣಕ್ಕೂ ಅದು ನಿಮ್ಮ ಹತ್ರ ಚೆಕ್ ಉಳಿಯೋದಕ್ಕೆ ನಾನು ಬಿಡಲ್ಲ, ಚೆಕ್ನ ಅತ್ತೆಯಿಂದ ಹೆಂಗೆ ಇಸ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಮತ್ತಿನ್ನೇನು ಈಶ್ವರಿ, ಎಲ್ಲ ಆಯ್ತಲ್ಲ, ನಿಮಗೆ ಹೇಗೆ ಬೇಕು ಹಾಗೆ ಮದುವೆ ಮಾಡಿ, ಏನೇನು ಬೇಕು ಎಲ್ಲ ತಗೊಳ್ಳಿ, ಎಲ್ಲದಕ್ಕೂ ನನ್ನನ್ನೇ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಬ್ಬರು ಗಂಡ ಹೆಂಡತಿ ಸೇರಿ ಯಾವ ರೀತಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಥರ ಮಾಡಿ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದಕ್ಕೆ ಗೋವಿಂದ ಇದ್ದವ್ರು ಹೇಳ್ತಾರೆ, ಹಾಗೇನಿಲ್ಲ ಅಣ್ಣ, ಎಲ್ಲ ನಿಂದೆ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಮಾಡ್ತೀನಿ ಅಷ್ಟೇ ನಾನು ಅಂತ. ಅದಕ್ಕೆ ಶಿವರಾಮೇಗೌಡರು ಇದ್ದವ್ರು ಹೇಳ್ತಾರೆ, ಸರಿ ಆಯಿತು ಕಣ್ಲಾ, ಯಾರ್ಯಾರಿಗೆ ಏನೇನು ಮಾಡಬೇಕು ಎಲ್ಲ ಪಟ್ನೆ ಮಾಡಿ ಮುಗಿಸ್ಬಿಡು ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಸರಿ ಕಣ್ಲಾ, ಇನ್ನೇನು ಮದುವೆ ಹತ್ರ ಬಂತಲ್ವೇ, ಸೀರೆಗೆ ಒಡವೆಗೆ ಎಲ್ಲರನ್ನ ಬೇಗ ಕರೆಸ್ಬಿಡು, ಯಾರ್ಯಾರು ಏನೇನು ತಗೋಬೇಕು ಏನೇನು ಬಿಡಬೇಕು ಅನ್ನೋದನ್ನೆಲ್ಲ ಮಾಡ್ಕೊಬಿಡ್ಲಿ, ಮಿಕ್ಕಿದ್ದು ಚಪ್ರದ ಕೆಲಸ, ಆ ಚಪ್ರದ ಕೆಲಸನೆಲ್ಲ ನಮ್ಮ ಕ್ವಾಟ್ಲೆ ನೋಡ್ಕೊತಾನೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಅಮ್ಮಮ್ಮ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ವಿದ್ಯಾ ಅಲ್ಲಿಗೆ ಬರ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಇದೇನಿದು ಬಂದ್ರವ, ಏನು ಇಷ್ಟೊತ್ತಿಗೆ ಬರ್ತಾ ಇದ್ದೀರಲ್ಲ, ಏನಿಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ, ಏನು ವಿಷಯ, ಕೈಯಲ್ಲಿ ಬೇರೆ ಏನೋ ಹಿಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಏನಿಲ್ಲ ಅಮ್ಮಮ್ಮ, ನಾನು ಮಾವನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ವಿದ್ಯಾ ಹೇಳ್ತಾರೆ. ಅದಕ್ಕೆ ಅಮ್ಮಮ್ಮ ಇದ್ದರು, ಏನಂತ ದೊಡ್ಡ ವಿಷಯ ಮಾವನ ಹತ್ರ ಮಾತಾಡೋದು ಅಂತ ಕೇಳ್ತಾರೆ. ಅಮ್ಮಮ್ಮ, ಇದು ಚಂಪಾದು ಮಾರ್ಕ್ಸ್ ಕಾರ್ಡು ಅಂತ ಹೇಳಿಬಿಟ್ಟು ವಿದ್ಯಾ ಶಿವರಾಮೇಗೌಡರಿಗೆ ಆ ಮಾರ್ಕ್ಸ್ ಕಾರ್ಡ್ನ ಕೊಡ್ತಾರೆ. ಶಿವರಾಮೇಗೌಡರು ಮಾರ್ಕ್ಸ್ ಕಾರ್ಡ್ನ ನೋಡ್ತಿರ್ತಾರೆ. ಆಗ ವಿದ್ಯಾ ಹೇಳ್ತಾರೆ, ಮಾವ, ಚಂಪಾ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗವಳೆ, ಅವಳಿಗೂ ನನ್ನ ಹಾಗೆ ಒಂದು ದೊಡ್ಡ ಕನಸಿದೆ ಮಾವ, ಅವಳಿಗೆ ಲಾಯರ್ ಆಗಬೇಕು ಅಂತ ಆಸೆ ಇದೆ, ನಿಮಗೆ ಗೊತ್ತು ಏನೇನೆಲ್ಲ ಆಯಿತು ಅಂತ. ಇವಾಗ ಸದ್ಯಕ್ಕೆ ಅವಳು ಮನೆಯಲ್ಲೇ ಇದ್ದಾಳೆ, ಅವಳ ಸಂಸಾರನೂ ಸರಿ ಹೋಗಲಿಲ್ಲ, ಮುಂದೆ ಚಂಪಾ ತನ್ನ ಜೀವನ ಕಟ್ಕೋಬೇಕು ಅಂದರೆ ಅವಳು ತುಂಬ ಚೆನ್ನಾಗಿ ಓದ್ಕೋಬೇಕು ಮಾವ, ಮಾರ್ಕ್ಸ್ ಕಾರ್ಡ್ನ ನೋಡಿ ನೀವೇ ಒಂದು ನಿರ್ಧಾರ ತಗೋಬೇಕು ಮಾವ, ಅವಳ ಜೀವನ ನಿಮ್ಮ ಕೈಯಲ್ಲಿದೆ. ಆಗ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಇದೇನಿಲ್ಲ, ಇದು 625ಕ್ಕೆ 606 ಅಂಕ ತೆಗ್ದವಳೆ, ನೋಡಿ ಚಂಪಾ, ಚೆನ್ನಾಗಿ ಎಕ್ಸಾಮ್ ಬರೆದಿದ್ಯಾ, ಅವ್ವ ಎಷ್ಟು ಚೆನ್ನಾಗಿ ಓದ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚಂಪಾ ಹೇಳ್ತಾರೆ, ಅದು ಮಾವಯ್ಯ, ಆವಾಗ ನನಗೆ ಓದೋದಕ್ಕೆ ಅಂತ ತುಂಬ ಆಸೆ ಇತ್ತು ಅಷ್ಟೇ, ಇವಾಗೂ ಅಷ್ಟೇ ಆಸೆ, ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇದೆ ಮಾವ, ಅದಕ್ಕೋಸ್ಕರ ಓದಿ ಓದಿ ಇಷ್ಟು ಅಂಕ ತೆಗ್ದಿದ್ದೀನಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಇದ್ದಾರೆ ಹೇಳ್ತಾರೆ, ಅಲ್ಲಲ್ಲೇ ನನ್ನ ದೊಡ್ಡ ಸೊಸೆನೂ ಅಷ್ಟು ಚೆನ್ನಾಗಿ ಓದ್ತಾಳೆ, ಚಿಕ್ಕ ಸೊಸೆನೂ ಎಷ್ಟು ಚೆನ್ನಾಗಿ ಓದ್ತಾರೆ ನೋಡ್ದಾ ಅಂತ ಹೇಳ್ತಾರೆ. ಆಗ ವಿದ್ಯೆ ಮಾತಾಡ್ತಾ ಹೇಳ್ತಾರೆ, ಮಾವಯ್ಯ, ಚಂಪಾಗೆ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇದೆಯಂತೆ, ನೀವೇನಾದರೂ ಅವಳಿಗೆ ಪರ್ಮಿಷನ್ ಕೊಟ್ಟರೆ, ಪ್ರೋತ್ಸಾಹ ಕೊಟ್ಟರೆ ಅವಳು ಕೂಡ ದೊಡ್ಡ ಲಾಯರ್ ಆಗ್ತಾಳೆ ಮಾವ, ಅವಳು ಕನಸು ಕೂಡ ನನಸಾಗುತ್ತೆ, ಅವಳೇನೋ ಗೊತ್ತಿಲ್ಲದೆ ಅವಳು ತನ್ನ ಜೀವನ ಹಾಳು ಮಾಡ್ಕೊಂಡು ಬಿಟ್ಲು, ಅಟ್ಲೀಸ್ಟ್ ಉಳಿದ ಜೀವನ ಆದರೂ ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ, ಆ ಸಾಧನೆ ಮಾಡೋದಕ್ಕೆ ನಿಮ್ಮ ಸಹಾಯ ಬೇಕೇ ಬೇಕು ಮಾವ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಇದಕ್ಕೆ ನಿಮ್ಮ ಪರ್ಮಿಷನ್ ಕೊಡಿ ಮಾವ ಅಂತ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾರೆ, ಅದರಲ್ಲಿ ನಂದೇನಿದೆ ವಿದ್ಯಾ, ಅವಳು ನಾನು ಓದ್ತೀನಿ, ಓದಿ ಲಾಯರ್ ಆಗ್ತೀನಿ ಅನ್ನೋ ಛಲ ಅವಳಿಗೇನಾದರೂ ಅವಳ ಮನಸ್ಸಲ್ಲಿ ಇದ್ದರೆ ಆಗಲಿ ಬಿಡು, ಅದಕ್ಕೆ ಖಂಡಿತ ನಾನು ಸಹಾಯ ಮಾಡ್ತೀನಿ ಅಂತ ಶಿವರಾಮೇಗೌಡರು ಹೇಳಿದ ಕೇಳಿ ವಿದ್ಯಾ ಮತ್ತು ಚಂಪಾಳಿಗೆ ತುಂಬ ಖುಷಿಯಾಗುತ್ತೆ. ಆದರೆ ಈಶ್ವರಿಗೆ ಫುಲ್ ಶಾಕ್ ಆಗುತ್ತೆ. ಈಶ್ವರಿ ಅನ್ಕೊತಾಳೆ, ಎಲ್ಲ ಇವಳ ನನ್ನ ಮುಂದೆ ನಿಂತ್ಕೊಂಡು ಲಾಯರ್ ಆಗ್ತೀನಿ ಅಂತ ಹೇಳ್ತಾವಳ, ಆಗಲಿ ಮಾಡ್ತೀನಿ ಇರು ಅಂತ ಅನ್ಕೊತಾಳೆ. ಆಗ ಶಿವರಾಮೇಗೌಡರು ಹೇಳ್ತಾರೆ,
ನೋಡು ಚಂಪಾ, ನಿನಗೇನಾದರೂ ಒಂದು ನೆರಳು ಬೇಕು, ನಿನಗೂ ಒಂದು ಸ್ಥಾನ ಕೊಡಬೇಕು ಅನ್ನೋದು ನನಗೆ ಆವಾಗಿಂದ ಅನಿಸಿತ್ತು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ. ಆದರೆ ನೀನೇ ಇವತ್ತು ಕೇಳ್ತಾ ಇದೆಯಲ್ಲ, ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗು. ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಲಾಯರ್ ಆಗು, ವಿದ್ಯಾ ಪೊಲೀಸ್ ಆಗಲಿ, ನೀವಿಬ್ಬರು ಒಳ್ಳೆ ಪೊಸಿಷನ್ಗೆ ಬಂದರೆ ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಸೊಸೆಯರಿಬ್ಬರು ಲಾಯರು, ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿ ವಿದ್ಯೆನಿಗೆ ತುಂಬಾ ಖುಷಿ ಆಗುತ್ತೆ. ಮಾವ ಹಾಗಂದ್ರೆ ಇವಳು ಮುಂದಕ್ಕೆ ವಿದ್ಯೆ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾರೆ, ನಿಜವಾಗ್ಲೂ ವಿದ್ಯಾ ನಾಳೆಯಿಂದನೇ ಕಾಲೇಜ್ಗೆ ಹೋಗ್ಲಿ ಇವರು, ಹೆಂಗೆ ನಾನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನೋ ಅದೇ ಥರ ಅವಳಿಗೂ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಶಿವರಾಮೇಗೌಡರು ಒಪ್ಕೊತಾರೆ. ಅದೇನೇ ದುಡ್ಡನ್ನು ಖರ್ಚಿದ್ರು ನಾನು ನೋಡ್ಕೊತೀನಿ. ಅವಳಿಗೆ ನಮ್ಮ ಮನೇಲಿ ಇರೋ ಹುಡುಗನಿಂದ ಒಳ್ಳೆ ಜೀವನ ಅಂತ ಕೊಡೋದಕ್ಕಾಗಿಲ್ಲ, ಅವಳಿಗೆ ಒಳ್ಳೆ ಭವಿಷ್ಯನಾದರೂ ಸಿಗಲಿ ಅಂತ ಅನ್ಕೊತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಭದ್ರಾ ವಿದ್ಯೆನ ನೆನೆಸ್ಕೊಂಡು ಹೊರಗಡೆ ಬರ್ತಾನೆ. ಹಾಗೆ ವಿದ್ಯಾ ನಿನ್ನೆ ದಿನ ಮಗು ಜೊತೆ ಮಾತಾಡೋದು, ನಗೋದು, ಹೊಟ್ಟೆ ಮುಟ್ಕೊಂಡು ನಗ್ತಿರೋದು ಇದನ್ನು ನೆನೆಸ್ಕೊಂಡು ಅವನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಕೋಪ ಕೂಡ ಬರುತ್ತೆ. ಆಮೇಲೆ ಅವನೇ ಅನ್ಕೊತಾನೆ, ಯಾರ್ದೋ ಹುಟ್ಟಿರೋ ಮಗಿಗೆ ನಾನು ಯಾಕಪ್ಪ ಆಗಲಿ, ಅದು ನಿಜವಾಗ್ಲೂ ನನ್ನ ಮಗು ಅಲ್ಲ. ಈ ಥರ ಎಲ್ಲ ಭದ್ರಾ ಮಾತಾಡ್ತಿರ್ತಾನೆ. ಅದನ್ನು ಭದ್ರಾ ಇವಾಗ ನೆನಪು ಮಾಡ್ಕೊತಾನೆ. ಅದಾದಮೇಲೆ ಚಂಪಾ ಹೇಳ್ತಾರೆ, ಅಕ್ಕ ಭಾವ ಯಾಕೋ ಸಖತ್ ತಲೆ ಕೆಡಿಸ್ಕೊಂಡಿರೋ ಹಂಗಿದೆ ಕಣಕ್ಕ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾ, ಹೌದು ಚಂಪಾ, ನನಗೂ ಗೊತ್ತಾಯಿತು, ನಾನು ನೀನು ಸರು ನಿನ್ನೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಅವ್ರಿಗೂ ಆಸೆ ಇದೆ ಚಂಪಾ, ಬಂದು ನನ್ನ ಹೊಟ್ಟೆ ಮುಟ್ಟಬೇಕು, ನನ್ನ ಮಗುನ ಅವರು ಮಾತಾಡಿಸ್ಬೇಕು ಅಂತ ಅವ್ರಿಗೂ ಆಸೆ ಇದೆ. ಆದರೆ ನಾನು ಹೆಂಗೆ ಕೇಳಲಿ? ಆದರೆ ಅವರೇ ಒಂದು ಮಾತು, ವಿದ್ಯಾ ಇದನ್ನೆಲ್ಲ ಮರೆತುಬಿಟ್ಟು ಚೆನ್ನಾಗಿರೋಣ ಅಂತಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳೋದಕ್ಕೆ ಅವ್ರಿಗೆ ಸ್ವಾಭಿಮಾನ ಅಡ್ಡ ಬರ್ತಿದೆ. ಅದೇ ರೀತಿ ನನಗೂ ಕೂಡ ಸ್ವಾಭಿಮಾನ ಇದೆ ತಾನೆ. ಅವರೇ ಬಂದು ನಾವಿಬ್ಬರು ಚೆನ್ನಾಗಿರೋಣ, ಜೊತೆಯಾಗಿರೋಣ ಅಂತ ಹೇಳೋ ಗಂಟ ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಹಾಗಂತ ವಿದ್ಯೆ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಭದ್ರಾ ಏನು ಮಾಡ್ತಿರ್ತಾನೆ ನೋಡಿ, ಇವಳಿಗೆ ಎಷ್ಟು ಸೊಕ್ಕು ಅಂತ ಭದ್ರಾ ಅಂದ್ಕೊಳ್ತಾನೆ. ಇನ್ನು ಈ ಕಡೆ ಭದ್ರನ್ಗೆ ಸುಭಾಷ್ ಮೇಲೆ ಅನುಮಾನ ಬಂದಿರುತ್ತೆ. ಶಿವರಾಮೇಗೌಡರಿಗೆ ಮದ್ದು ತಂದಿರೋದು ನಿಜ ಇವನೇನಾ, ನಾನು ಹೇಗಾದರೂ ಮಾಡಿದ್ದನ್ನು ಕಂಡಿಡಿದು ಅಪ್ಪಯ್ಯನಿಗೆ ಹೇಳಬೇಕು ಅಂತ ಅನ್ಕೋತಿರ್ತಾನೆ ಭದ್ರಾ. ಹಾಗೆ ವಿದ್ಯನ್ಗೂ ಕೂಡ ಸುಭಾಷ್ ಕೆಟ್ಟವನು, ಅವನಿನ್ನ ಒಳ್ಳೆಯವನಾಗಿಲ್ಲ ಅನ್ನೋದು ಗೊತ್ತಿರುತ್ತೆ. ಆಗ ಭದ್ರಾ ಇದ್ದರು ಸುಭಾಷ್ನ ಬಾಯಿ ಹೆಂಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ವಾಟ್ಲೆಗೆ ಹೇಳಿ ಎಣ್ಣೆ ತರಿಸ್ಬಿಟ್ಟು 3 ಜನ ಎಣ್ಣೆ ಕುಡಿತಾ ಇರ್ತಾರೆ. ಆವಾಗ ಸುಭಾಷ್ ಹೇಳ್ತಾನೆ, ನಾನು ಪ್ರೀತಿಸೋ ಮದುವೆ ಆಗ್ತಿರೋ ಹುಡುಗಿಗೆ ಎಣ್ಣೆ ಕುಡಿಯೋದು ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭದ್ರಾ ಹೇಳ್ತಾನೆ, ನಿನ್ನ ಮದುವೆ ಆದಮೇಲೆ ಹುಡುಗಿ ಬರ್ತಾಳಲ್ಲ ಆವಾಗ ನೀನು ಕುಡಿಬೇಡಪ್ಪ, ಇವಾಗ ಕುಡಿ, ಇದು ಬ್ಯಾಚುಲರ್ ಪಾರ್ಟಿ ಥರ ಆಗಲಿ ಅಂತ ಭದ್ರಾ ಹೇಳ್ತಾರೆ. ಹೆಂಗೋ ಮಾಡಿ ಕ್ವಾಟ್ಲೆ ಮತ್ತು ಭದ್ರಾ ಇಬ್ಬರು ಸೇರಿಕೊಂಡು ಸುಭಾಷನ್ಗೆ ಎಣ್ಣೆ ಕುಡಿಸ್ತಾರೆ. ಆ ಕುಡಿದ ಅಮಲನಲ್ಲಿ ಅವ್ರು ಕೇಳ್ತಾರೆ, ಸುಭಾಷ ಅದು ಹೆಂಗ್ಲ ನೀನು ಅಷ್ಟೊಂದು ಕಷ್ಟ ಬಿದ್ದು ಔಷಧಿ ತಂದೆ ಅಂತ ಕೇಳ್ತಾರೆ. ಅದಕ್ಕೆ ಸುಭಾಷ್ ಇದ್ದವ್ರು ಹೇಳ್ತಾರೆ, ಅಲ್ಲೊಂದು ಗಿಡದಲ್ಲಿ ಇತ್ತು, ಅದನ್ನು ಕಿತ್ಕೊಬಂದೆ ಭದ್ರಾ ಅಂತ ಹೇಳ್ತಾನೆ. ಆಗ ಭದ್ರನ್ಗೆ ನಿಜವಾಗ್ಲೂ ಅನುಮಾನ ಬರುತ್ತೆ. ಆಗ ಭದ್ರನ್ ಗೊತ್ತಾಗುತ್ತೆ ನಿಜವಾಗ್ಲೂ ಸುಳ್ಳು ಹೇಳ್ತಾವನೆ ಅಂತ. ತಕ್ಷಣನೇ ಹೋಗಿ ವಿದ್ಯನ್ಗೆ ಅವ್ನು ನೋಡಿದ್ರೆ ಗಿಡದಲ್ಲಿ ಕಿತ್ಕೊಬಂದೆ ಅಂತ ಹೇಳ್ತಾನೆ. ನಿಜ ಹೇಳು, ಅವತ್ತು ಏನಾಯಿತು ಅಂತ ಕೇಳ್ತಾರೆ. ಆವಾಗ ವಿದ್ಯಾ ಇರೋದು ಸತ್ಯನ ಹೇಳ್ತಾರೆ. ಅವತ್ತು ನಾನು ಬರಬೇಕಾದ್ರೆ ಯಾರೋ ನನ್ನ ತಲೆ ಹೊಡೆದ್ಬಿಟ್ಟು ಕಿತ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಆವಾಗ ಭದ್ರನ್ಗೆ ಭದ್ರಾ ಅನ್ಕೊಳ್ತಾನೆ, ಸುಭಾಷ ಇನ್ನೂ ಬದಲಾಗಲಿಲ್ಲ, ಅವ್ನು ಮೊದಲಿನ ಥರ ಕೆಟ್ಟ ಬುದ್ಧಿಯವನೇ ಆಗಿದ್ದಾನೆ, ಇದನ್ನು ನಾನು ಮೊದಲು ಅಪ್ಪನಿಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಅವನು ಹೇಳ್ತಾನ ಮತ್ತು ಸುಭಾಷ ಸರಿ ಇಲ್ಲ ಅನ್ನೋದು ವಿದ್ಯನ್ಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಆದರೆ ಅದನ್ನು ಮನೇಲಿ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಅದನ್ನೆಲ್ಲ ವಿದ್ಯಾ ಮತ್ತು ಭದ್ರಾ ಇಬ್ಬರು ಸೇರಿ ಪ್ರೂವ್ ಮಾಡಿ ತೋರಿಸ್ತಾರೆ. ಅದು ಹೇಗೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆಯೇ ಚಂಪಾ ಓದೋದಕ್ಕೆ ಈಶ್ವರಿ ಅಡ್ಡಿ ಮಾಡ್ತಾರೆ. ಅದನ್ನು ಮೀರಿ ಚಂಪಾ ಯಾವ ರೀತಿ ಓದ್ತಾಳೆ ಏನು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.